ವೆಲ್ಕಮ್ ಬ್ಯಾಕ್. ಆಭರಣ ಅಂದ್ರೆ ಹೆಣ್ಮಕ್ಳಿಗೆ ಅಚ್ಚುಮೆಚ್ಚು. ಆದರೆ ದಿನೇ ದಿನೇ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದ್ದು ಹಣವಂತರು ಚಿನ್ನ ಕೊಳ್ಳೋಕೆ 100 ಬಾರಿ ಯೋಚಿಸುವಂತಾಗಿದೆ. ಸದ್ಯಕ್ಕೆ ನೀವೇನಾದ್ರೂ ಬಂಗಾರ ಖರೀದಿ ಮಾಡಬೇಕು ಅಂತಿದ್ರೆ ಇದು ಶಾಕಿಂಗ್ ನ್ಯೂಸ್. ಏನಾಯ್ತು ಈ ಸ್ಟೋರಿ ನೋಡಿ. ಆಭರಣ ಪ್ರಿಯರಿಗೆ ಮತ್ತೆ ಮತ್ತೆ ಶಾಕ್. ಚಿನ್ನ ಬೆಳ್ಳಿ ಬೆಲೆಯಲ್ಲಿ ನಿರಂತರ ಏರಿಕೆ. ಚಿನ್ನ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ರೇಟ್ ಎಷ್ಟೇ ಆದ್ರೂ ಹಬ್ಬ ಹರಿದಿನ ಬಂದ್ರೆ 1-2 ಗ್ರಾಂ ತೂಕದ ಒಡವೆ ತಂದ್ರೇನೆ ಹೆಣ್ಣು ಮಕ್ಕಳಿಗೆ ನೆಮ್ಮದಿ. ಆದ್ರೆ ಸದ್ಯದ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ 1-2 ಗ್ರಾಮ ಚಿನ್ನ ಕೊಳ್ಳೋಕು ಮುನ್ನ 10 ಬಾರಿ ಯೋಚಿಸುವಂತಾಗಿದೆ. ಕಾರಣ ಕಳೆದ 10 ದಿನದಿಂದ ನಿರಂತರವಾಗಿ ಚಿನ್ನದ ದರ ಏರುಗತಿಯಲ್ಲಿ ಸಾಗ್ತಿದೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಚಿನ್ನದ ದರ ಪ್ರತಿ ಗ್ರಾಂಗೆ 6,000 ಗಡಿ ದಾಟುವ ಸಾಧ್ಯತೆಗಳಿವೆ. ಒಂದು ಗ್ರಾಂ ಚಿನ್ನಕ್ಕೆ ಇಂದಿನ ಬೆಲೆ 5,450. 1 ಕೆಜಿ ಬೆಳ್ಳಿ ಇಂದಿನ ಬೆಲೆ 71,000. ಅಮೆರಿಕದಲ್ಲಿ ಪ್ರಮುಖ ಬ್ಯಾಂಕ್ಗಳು ಕೊಲ್ಯಾಪ್ಸ್ ಆಗಿರೋ ಹಿನ್ನೆಲೆಯಲ್ಲಿ ಚಿನ್ನ ಬೆಳ್ಳಿ ದರದಲ್ಲಿ 10% ಏರಿಕೆಯಾಗಿದೆ. ಈ ಹಿಂದೆ 1 ಗ್ರಾಂಗೆ 4,900 ರೂಪಾಯಿ ಇದ್ದ ಚಿನ್ನದ ಬೆಲೆ ಇದೀಗ 5,450 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಬೆಳ್ಳಿ ಕೆಜಿಗೆ 58,000 ಇತ್ತು, ಈಗ ಕೆಜಿಗೆ 71,000ಕ್ಕೆ ಏರಿಕೆಯಾಗಿದೆ. ಇದರಿಂದ ಸ್ಟಾರ್ಟ್ಅಪ್ ಕಂಪನಿಗಳ ಮೇಲೆ ಹೊಡೆತ ಬಿದ್ದಿದ್ದು ಹೂಡಿಕೆ ಹಿಂತೆಗೆದುಕೊಳ್ಳಲಾಗುತ್ತಿದೆ. ಇದು ಚಿನ್ನದ ಮೇಲೆ ನೇರ ಪರಿಣಾಮ ಬೀರಿದ್ದು ಸದ್ಯಕ್ಕಂತೂ ಚಿನ್ನದ ದರ ಕಡಿಮೆಯಾಗೋ ಸಾಧ್ಯತೆ ಇಲ್ಲ ಎನ್ನಲಾಗ್ತಿದೆ. ಅಮೆರಿಕಾಲಿದ್ದ ಒಂದು ಮೇಜರ್ ಬ್ಯಾಂಕು ಕೊಲ್ಯಾಪ್ಸ್ ಆಗಿರೋ ಕಾರಣ ಅದು ಫಸ್ಟ್ ಕೊಲ್ಯಾಪ್ಸ್ ಆಗಿದ್ದ ದಿನಾನೇ ಬೆಲೆ ಜಾಸ್ತಿ ಆಯಿತು. ಆಮೇಲೆ ಅದರ ಆಫ್ಟರ್ ಎಫೆಕ್ಟ್ ಒಂದು ಬ್ಯಾಂಕ್ ನಂತರ ಹೆಚ್ಚು ಕಮ್ಮಿ 5 ಮೇಜರ್ ಬ್ಯಾಂಕ್ಸ್ ಕೊಲ್ಯಾಪ್ಸ್ ಆಗಿರೋದ್ರಿಂದ ಮಾರ್ಕೆಟ್ ವೊಲಾಟಿಲಿಟಿ, ಅದು ಮಾರ್ಕೆಟ್ಗೆ ಎಲ್ಲಿ ಹೋಗುತ್ತೆ, ಏನು ಇನ್ನು ಮುಂದಕ್ಕೆ ಏನಿದೆ ಅನ್ನೋ ಒಂದು ಸಂದರ್ಭ ಗೊತ್ತಾಗಲ್ಲ. ಹಳದಿ ಲೋಹ ಪ್ರಿಯರಿಗೆ ದರ ಶಾಕ್ ಎದುರಾಗಿದೆ. ಮುಂದಿನ ದಿನಗಳಲ್ಲಿ ಚಿನ್ನದ ದರ 10 ಗ್ರಾಂಗೆ 65,000ರಿಂದ 67,000 ಆದ್ರೂ ಅಚ್ಚರಿ ಇಲ್ಲ ಎನ್ನಲಾಗ್ತಿದೆ. ಸದ್ಯ ಮದುವೆ ಸೀಸನ್ನಲ್ಲೇ ಚಿನ್ನದ ದರ ಏರ್ತಿರೋದು ಜನಸಾಮಾನ್ಯರಿಗೆ ಆಸೆಗೆ ಬರೆ ಬಿದ್ದಂತಾಗಿದೆ. ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಆರ್ಬಿಐ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ನೀಡುವುದಾಗಿ ಆಸೆ ತೋರಿಸಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ್ದ 8 ಮಂದಿ ವಂಚಕರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಅಶೋಕ್ ಕುಮಾರ್, ರಮೇಶ್ ಕುಮಾರ್, ಮಂಜುನಾಥ್, ರಾಜ್ಕುಮಾರ್, ಗಂಗರಾಜು, ಕುಮಾರೇಶ್, ಮೂರ್ತಿ ನಾಯಕ್, ಸಿದ್ದರಾಜು ನಾಯಕ್ ಬಂಧಿತ ಆರೋಪಿಗಳು. ಆರೋಪಿಗಳ ಬ್ಯಾಂಕ್ನಲ್ಲಿದ್ದ 16 ಲಕ್ಷಕ್ಕಿಂತ ಹೆಚ್ಚು ಹಣ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆರ್ಬಿಐ ಲಾಂಛನದ ಕಾಗದ ಹಾಗೂ ಸೀಲ್ ಮತ್ತು ಸಿಗ್ನೇಚರ್ ನಕಲಿ ಮಾಡಿದ್ದಾರೆ. 20 ಲಕ್ಷ ಹಣ ಕಟ್ಟಿದ್ರೆ 7.5 ಕೋಟಿ ಪಾವತಿಸುವುದಾಗಿ ಆಮಿಷ ಒಡ್ಡಿದ್ರು. ದೂರುದಾರರನ್ನು ನಂಬಿಸಲು ದೆಹಲಿ ಹಾಗೂ ಮುಂಬೈನಲ್ಲಿರುವ ಆರ್ಬಿಐ ಬ್ಯಾಂಕ್ ಬಳಿ ಕರ್ಕೊಂಡು ಹೋಗಿ ಫೋಟೋ ತೆಗೆಸಿಕೊಂಡಿದ್ರು. ಅಲ್ಲದೆ ನಕಲಿ ಆರ್ಬಿಐ ಅಧಿಕಾರಿಯನ್ನು ಸೃಷ್ಟಿಸಿ ಯಾಮಾರಿಸಿದ್ರು. ಹಣದ ಆಸೆಗೆ ಜೋತು ಬಿದ್ದು ವ್ಯಕ್ತಿಯೊಬ್ಬರು 40 ಲಕ್ಷ ಪಾವತಿಸಿದ್ರು. ಹಣ ಜಮೆ ಆಗ್ತಾ ಇದ್ದಂತೆ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಆರ್ಆರ್ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡ ಬಳಿಕ ಸಿಸಿಬಿ ವಿಶೇಷ ದಳಕ್ಕೆ ಪ್ರಕರಣ ಹಸ್ತಾಂತರ ಆಗಿತ್ತು.